शांति। ओम शांति। ओम शांति।
ಶಿವ ಯಾರೆಂಬುದ ತಿಳಿಯಲು ತವಕ ಕೌತುಕ ನಮಗೆಲ್ಲ. ಶಿವ ಯಾರೆಂಬುದ ತಿಳಿಯಲು ತವಕ ಕೌತುಕ ನಮಗೆಲ್ಲ. ಅವನೆಲ್ಲಿಹ ಹೇಗಿಹ ಎಂಬುದರಿಯಲು ಕಾತರ ನಮಗೆಲ್ಲ. ಶಿವ ಯಾರೆಂಬುದ ತಿಳಿಯಲು ತವಕ ಕೌತುಕ ನಮಗೆಲ್ಲ. ಮಂಗಳಕರ ಶಿವ ಚಿನ್ಮಯ ರೂಪಿ ದೇಹಧಾರಿಯಲ್ಲ. ಸುಂದರ ಜ್ಯೋತಿರ್ಬಿಂದು ಸ್ವರೂಪಿ ಶಂಕರನೇನಲ್ಲ. ಮಂಗಳಕರ ಶಿವ ಚಿನ್ಮಯ ರೂಪಿ ದೇಹಧಾರಿಯಲ್ಲ. ಸುಂದರ ಜ್ಯೋತಿರ್ಬಿಂದು ಸ್ವರೂಪಿ ಶಂಕರನೇನಲ್ಲ. ಶಿವ ಯಾರೆಂಬುದ ತಿಳಿಯಲು ತವಕ ಕೌತುಕ ನಮಗೆಲ್ಲ. ಶಿವನೇ ಸತ್ಯ ಶಿವನೇ ಸುಂದರ ಸತ್ಯ ಶಿವ ಸುಂದರ. ಸಂಗಮ ಯುಗದ ಭಾಗ್ಯ ವಿಧಾತ ಶಿವನೇ ತಾನಲ್ಲ. ಶಿವನೇ ಸತ್ಯ ಶಿವನೇ ಸುಂದರ ಸತ್ಯ ಶಿವ ಸುಂದರ. ಸಂಗಮ ಯುಗದ ಭಾಗ್ಯ ವಿಧಾತ ಶಿವನೇ ತಾನಲ್ಲ. ಶಿವ ಯಾರೆಂಬುದ ತಿಳಿಯಲು ತವಕ ಕೌತುಕ ನಮಗೆಲ್ಲ. ಪರಂಧಾಮಸ್ಥಿತ ಪರಮಾತ್ಮನು ಆತ ಶಿವನೇ ನಮಗೆಲ್ಲ. ಕರುಣಾಪೂರಿತ ಶಿವನಮಯ ಪಿತ ಮಕ್ಕಳು ನಾವೆಲ್ಲ. ಪರಂಧಾಮಸ್ಥಿತ ಪರಮಾತ್ಮನು ಆತ ಶಿವನೇ ನಮಗೆಲ್ಲ. ಕರುಣಾಪೂರಿತ ಶಿವನಮಯ ಪಿತ ಮಕ್ಕಳು ನಾವೆಲ್ಲ. ಶಿವ ಯಾರೆಂಬುದ ತಿಳಿಯಲು ತವಕ ಕೌತುಕ ನಮಗೆಲ್ಲ. ಅವನೆಲ್ಲಿಹ ಹೇಗಿಹ ಎಂಬುದರಿಯಲು ಕಾತರ ನಮಗೆಲ್ಲ. ಶಿವ ಯಾರೆಂಬುದ ತಿಳಿಯಲು ತವಕ ಕೌತುಕ ನಮಗೆಲ್ಲ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ.
ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. 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 ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ.
ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ.
ಓಂ ಶಾಂತಿ. ನಾವೆಲ್ಲರೂ ಪ್ರಭು ಮಿಲನ ಮಾಡುವಂತಹ ಬಾಬನ ಮಿಲನದ ಆನಂದ ತೆಗೆದುಕೊಳ್ಳುವ ರಾಜಯೋಗಿ ಆತ್ಮಗಳಾಗಿದ್ದೇವೆ. ಒಬ್ಬರ ಲಗನ್ನಲ್ಲಿ ಮಗ್ನರಾಗುವ ಸ್ಥಿತಿಯು ನಿರ್ವಿಘ್ನವನ್ನಾಗಿ ಮಾಡಿಬಿಡುತ್ತದೆ. ವಿಘ್ನ ವಿನಾಶಕ ಮಾಡುತ್ತದೆ. ಒಂದೇ ಲಗನ್ನಲ್ಲಿ ನಾವೀಗ ಮಗ್ನರಾಗೋಣ. ಒಬ್ಬರ ಪ್ರೀತಿಯಲ್ಲಿ ಲವಲೀನರಾಗೋಣ. ನಾನಾತ್ಮನಿಗೆ ಸ್ವತಃವಾಗಿ ಬಾಬನಿಂದ ವರದಾನ ಸಿಕ್ಕಿದೆ. ನಿರ್ವಿಘ್ನ ಭವ, ವಿಘ್ನ ವಿನಾಶಕ ಭವ. ತಮ್ಮ ಮನಸ್ಸಿನಲ್ಲಿ ಒಂದು ಸುಂದರ ಚಿತ್ರವನ್ನ ತಯಾರು ಮಾಡಿಕೊಳ್ಳಿ. ಸ್ವಯಂ ಸೂಕ್ಷ್ಮ ವತನ, ಸ್ವಯಂ ಸರ್ವಶಕ್ತಿವಂತ, ನನಗೆ ನಿರ್ವಿಘ್ನ ಭವ ಎಂಬ ವರದಾನ ನೀಡುತ್ತಿದ್ದಾರೆ. ಈ ಮಾತು ಸತ್ಯವಾಗಿದೆ. ಸ್ವಯಂ ಪರಮ ಶಕ್ತಿ ಸರ್ವಶಕ್ತಿವಂತ ಬಾಬಾರವರು ನನಗೆ ವರದಾನ ನೀಡಿದ್ದಾರೆ. ಅಂತರಾತ್ಮ ಈ ವರದಾನವನ್ನ ಅನುಭವ ಮಾಡಿ ಸ್ವಯಂವನ್ನು ಬಹಳ ಶಕ್ತಿಶಾಲಿ ಎಂದು ಅನುಭವ ಮಾಡುತ್ತಿದ್ದೇನೆ. ನಾನು ಆತ್ಮ ವಿಘ್ನಗಳಿಗಿಂತ ಅಧಿಕ ಶಕ್ತಿಶಾಲಿಯಾಗಿದ್ದೇನೆ. ನಾನು ಆತ್ಮ ಪರಿಸ್ಥಿತಿಗಳಲ್ಲಿ ಅಧಿಕ ಶಕ್ತಿಶಾಲಿಯಾಗಿದ್ದೇನೆ. ಅನುಭವ ಮಾಡಿ ಸ್ವಯಂ ಸರ್ವಶಕ್ತಿವಂತ ನನಗೆ ಈ ವರದಾನ ನೀಡಿದ್ದಾರೆ. ನಾನು ವಿಘ್ನಗಳಿಗಿಂತಲೂ ಅಧಿಕ ಶಕ್ತಿಶಾಲಿಯಾಗಿದ್ದೇನೆ. ಪರಮಾತ್ಮನ ಶಕ್ತಿಗಳ ಪ್ರವಾಹ ಮಳೆಯಂತೆ
ಧಾರಾಕಾರವಾಗಿ ತಮ್ಮ ಮೇಲೆ ಬೀಳುತ್ತಿರುವುದನ್ನು ನೋಡಿ ಅವರ ಶಕ್ತಿಗಳ ಪ್ರವಾಹವನ್ನು ಸ್ವಯಂನಲ್ಲಿ ಬರುತ್ತಿರುವ ಅನುಭವ ಮಾಡಿ. ಆ ಲೈಟಿನಲ್ಲಿ ಬಹಳ ಸುಂದರ ಶಬ್ದ ಬರೆದಿದೆ, ನಿರ್ವಿಘ್ನ ಭವ, ವಿಘ್ನ ವಿನಾಶಕ ಭವ. ಆಂತರಿಕದಿಂದ ಇದೇ ಶಬ್ದ ಬರುತ್ತಿದೆ. ನಾನು ನಿಜವಾಗಲು ನಿರ್ವಿಘ್ನ ಆತ್ಮನಾಗಿದ್ದೇನೆ. ನಾನು ಎಲ್ಲಿ ಹೆಜ್ಜೆ ಇಡುತ್ತಿದ್ದೇನೆ ಆ ಸ್ಥಾನದ ವಿಘ್ನಗಳು ನಷ್ಟವಾಗುತ್ತಿವೆ. ಸಮಸ್ಯೆಗಳು ಸಮಾಧಾನ ರೂಪದಲ್ಲಿ ಬದಲಾವಣೆಯಾಗುತ್ತಿವೆ. ಬಲಹೀನತೆಗಳೆಲ್ಲವೂ ಸಮಾಪ್ತಿಯಾಗುತ್ತಿವೆ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಪದಮಗಳಿವೆ. ಇದೇ ಮನಸ್ಸಿನಲ್ಲಿ ಚಿಂತನ ಮಾಡಿ, ನಾನು ಆತ್ಮ, ವಿಘ್ನಗಳಿಗಿಂತಲೂ ಪರಿಸ್ಥಿತಿಗಳಿಗಿಂತಲೂ ನಾನು ಅಧಿಕ ಶಕ್ತಿಶಾಲಿಯಾಗಿದ್ದೇನೆ. ನಾನಾತ್ಮನಲ್ಲಿ ಅಪಾರ ಶಕ್ತಿ ತುಂಬಿದೆ. ಹೇಗೆ ಸೂರ್ಯನ ಉದಯವಾಗುತ್ತಿದ್ದಂತೆಯೇ ಕೀಟಾಣುಗಳು ನಷ್ಟವಾಗುತ್ತವೆ, ಹಾಗೆಯೇ ನಾನಾತ್ಮನ ಭ್ರುಕುಟಿಯಿಂದ ದಿವ್ಯ ಪ್ರಕಾಶವು ದೂರ ದೂರದವರೆಗೂ ಹರಡುತ್ತಿದೆ. ನನ್ನ ಸೂಕ್ಷ್ಮ ಬಲಹೀನತೆಗಳು ಏನು ವಿಘ್ನ ರೂಪವಾಗಿವೆ, ಅವು ಕೂಡ ಸಮಾಪ್ತಿಯಾಗುತ್ತಿವೆ.
ನನ್ನ ಸೂಕ್ಷ್ಮ ಬಲಹೀನತೆಗಳ ಜೊತೆಗೆ ಸಮಸ್ಯೆಗಳು ಕೂಡ ಸಮಾಪ್ತಿಯಾಗುತ್ತಿವೆ. ಯಾವುದೇ ಬಲಹೀನತೆಯಾಗಿರಬಹುದು, ವ್ಯರ್ಥ ಸಂಕಲ್ಪಗಳಾಗಲಿ, ಬಲೆ ನನ್ನತನವಿರಬಹುದು, ಇವೆಲ್ಲವೂ ಸ್ವಯಂವನ್ನು ನಿರ್ವಿಘ್ನರಾಗಲು ಬಿಡುವುದಿಲ್ಲ. ಇಂದು ನಾನು ಆತ್ಮ ಸತ್ಯ ಹೃದಯದಿಂದ ಈ ವಿಘ್ನಗಳನ್ನು ಗುರುತಿಸಿದ್ದೇನೆ. ಈ ವಿಘ್ನಗಳು ಬಲಹೀನ ಮನಸ್ಸಿನ ರಚನೆಯಾಗಿವೆ. ಇಂದು ನಾನು ಆತ್ಮ ಈ ಸೂಕ್ಷ್ಮ ವಿಘ್ನಗಳನ್ನು ಬಾಬಾರವರಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲಿ ವ್ಯರ್ಥವಿದೆಯೋ ಅಲ್ಲಿ ಎಂದಿಗೂ ಕೂಡ ಸಮರ್ಥರಾಗಲು ಸಾಧ್ಯವಿಲ್ಲ. ಇಂದು ನಾನು ಆತ್ಮ ಈ ಯಜ್ಞದ ಅಗ್ನಿಯಲ್ಲಿ ವ್ಯರ್ಥವನ್ನು ಹೃದಯದಿಂದ ಸ್ವಾಹ ಮಾಡುತ್ತಿದ್ದೇನೆ. ನಾನು ಆತ್ಮ ಬಾಬಾರವರ ಸುಪುತ್ರ ಮಗುವಾಗಿದ್ದೇನೆ. ಯಾರೇ ಶಕ್ತಿಶಾಲಿ ಆತ್ಮಗಳಿರುತ್ತಾರೆ, ಅವರು ತಮ್ಮ ವ್ಯರ್ಥವನ್ನು ಗುರುತಿಸಿ ಸ್ವಾಹ ಮಾಡುತ್ತಾರೆ. ಕೆಲವು ಕ್ಷಣಗಳು ಸಾಕ್ಷಿಯಾಗಿ ತಮ್ಮ ವ್ಯರ್ಥವನ್ನ ಗುರುತಿಸಿ ಹಾಗೂ ಸ್ವಾಹ ಮಾಡಿ. ಹೃದಯದಿಂದ ಸ್ವಾಹ ಮಾಡಿ. ಈ ಆಹುತಿಯಿಂದ ನಾನಾತ್ಮ ಬಲಹೀನತೆಗಳಿಂದ ಮುಕ್ತನಾಗುತ್ತಿದ್ದೇನೆ. ನಾನು ಮತ್ತು ನನ್ನತನದ
ಎಲ್ಲ ಸೂಕ್ಷ್ಮ ಅಭಿಮಾನವೂ ಕೂಡ ಸ್ವಾಹ ಮಾಡಿ ನಾನಾತ್ಮ ನಿಮಿತ್ತನಾಗಿದ್ದೇನೆ, ನಿರ್ವಿಘ್ನವಾಗಿದ್ದೇನೆ. ಮಾಡಿ ಮಾಡಿಸುವವರು ಬಾಬಾ ಆಗಿದ್ದಾರೆ. ಒಮ್ಮೆ ವಿಚಾರ ಮಾಡಿ, ಯಾರು ನನಗೆ ಶಕ್ತಿ ನೀಡುತ್ತಿದ್ದಾರೆ, ಯಾರು ನನ್ನ ಜೊತೆಗಾರನಾಗಿದ್ದಾರೆ, ಸ್ವಯಂ ಸರ್ವಶಕ್ತಿವಂತ ನನ್ನ ಜೊತೆಗಾರನಾಗಿದ್ದಾರೆ. ನನಗೆ ಅವರ ಜೊತೆ ಸಿಕ್ಕಿದೆ. ಆದ್ದರಿಂದ ಆ ಕಲ್ಯಾಣವೂ ಕೂಡ ಕಲ್ಯಾಣದಲ್ಲಿ ಬದಲಿಯಾಗುತ್ತಿದೆ. ಹೇಗೆ ಯಾವ ಬಣ್ಣದ ಕನ್ನಡಿಯನ್ನ ಧರಿಸುತ್ತೇವೆ, ಅದೇ ರೀತಿ ಪ್ರಪಂಚವು ಕಂಡುಬರುತ್ತದೆ. ಇಂದು ಕಲ್ಯಾಣದ ಕನ್ನಡಿಯನ್ನ ಧರಿಸಿ, ಚಸ್ಮಾ ಧರಿಸಿ ಸಾಕ್ಷಿಯಾಗಿ ನೋಡಿ, ಪ್ರತಿ ಮಾತಿನಲ್ಲೂ ಕಲ್ಯಾಣವಿದೆ. ವಿಘ್ನಗಳು ಬರುವುದರಲ್ಲಿ ಕೂಡ ಕಲ್ಯಾಣ ಅಡಕವಾಗಿದೆ. ತಮ್ಮ ಹೃದಯದ ಮೇಲೆ ಒಮ್ಮೆ ಕೈಯನ್ನ ಇಟ್ಟು ಕೇಳಿಕೊಳ್ಳಿ, ಈ ವಿಘ್ನಗಳು, ಸಮಸ್ಯೆಗಳು ನಿಜವಾಗಲೂ ನನಗೆ ಕಲ್ಯಾಣಕಾರಿಯಾಗಿದೆಯಾ? ನಾನು ಆತ್ಮ ಇದರ ಅನುಭವ ಮಾಡಿದೇನಾ? ಒಮ್ಮೆ ನೋಡಿಕೊಳ್ಳಿ. ಒಮ್ಮೆ ತಮ್ಮ ಜೀವನದ ಯಾತ್ರೆಯನ್ನ ನೆನಪು ಮಾಡಿ, ಯಾವಾಗೆಲ್ಲ ಸಮಸ್ಯೆಗಳು ಬಂದಿದೆ, ನಾನಾತ್ಮ ಉನ್ನತಿಯ ಅನುಭವ ಮಾಡಿದ್ದೇನಾ? ಈ ವಿಘ್ನಗಳಲ್ಲೂ ಕೂಡ ಕಲ್ಯಾಣ ಸಮಾವೇಶವಾಗಿದೆ. ಈ ವಿಘ್ನಗಳು ನನಗೆ ಪಾಠವನ್ನು ಓದಿಸುತ್ತಿದೆ.
ನನ್ನನ್ನು ಪರಿಪಕ್ವ ಮಾಡುತ್ತಿದೆ. ಸಾಕ್ಷಿಯಾಗಿ ತಮ್ಮ ಜೀವನದ ಯಾತ್ರೆಯನ್ನ ನೋಡಿ. ಈ ವಿಘ್ನಗಳು ನನಗೆ ಧೈರ್ಯವಾಗಿರುವುದನ್ನ ಕಲಿಸಿಕೊಟ್ಟಿದೆ. ನನ್ನ ಆಂತರಿಕ ಶಕ್ತಿಗಳನ್ನು ಜಾಗೃತ ಮಾಡಿದೆ. ಈ ವಿಘ್ನಗಳು ಬಿರುಗಾಳಿ ಅಲ್ಲ, ಆದರೆ ನನ್ನ ಕಲ್ಯಾಣಕ್ಕಾಗಿ ಬಹುಮಾನವಾಗಿದೆ. ನಾನಾತ್ಮನನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಈ ವಿಘ್ನಗಳು ಬಂದಿದೆ. ಅನುಭವಿಯನ್ನಾಗಿ ಮಾಡಲು ಬಂದಿದೆ. ಇಂದಿನಿಂದ ನಾನು ಆತ್ಮ ಈ ವಿಘ್ನಗಳಿಂದ ಭಯ ಪಡುವುದಿಲ್ಲ, ಆದರೆ ಹಗೂರವಾಗಿ ಇರಬೇಕು. ಕಲ್ಯಾಣಕಾರಿ ತಂದೆ ಬಾಬಾರವರನ್ನು ಜೊತೆಯಲ್ಲಿಟ್ಟುಕೊಂಡು ಈ ಜೀವನದ ಯಾತ್ರೆಯಲ್ಲಿ ನನ್ನ ಆತ್ಮ ಮುಂದುವರಿಯಬೇಕು. ಶ್ರೇಷ್ಠ ಸ್ಮೃತಿಗಳಿಂದ ಮುಂದುವರಿಯಬೇಕು. ಈ ವಿಘ್ನಗಳು ನನಗೆ ಬಾಬನ ಜೊತೆ ಪ್ರೀತಿಯನ್ನ ಹೆಚ್ಚಿಸುತ್ತಿದೆ. ನನ್ನ ಶ್ರೇಷ್ಠ ಸ್ಥಿತಿಯನ್ನು ನನ್ನಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಈ ವಿಘ್ನಗಳೇ, ಸಮಸ್ಯೆಗಳೇ ನನ್ನನ್ನು ಬಾಬನ ಸಮೀಪ ತಂದಿದೆ. ಈ ವಿಘ್ನಗಳಿಗೆ ಧನ್ಯವಾದಗಳನ್ನ ತಿಳಿಸಿ ನಾನು ಆತ್ಮ ಈ ವಿಘ್ನಗಳ ಮಧ್ಯದಲ್ಲಿಯೂ ಸದಾ ಅರಳುತ್ತಿರುವ, ಮುಗುಳು ನಗುತ್ತಿರುವ ಪುಷ್ಪವಾಗಿದ್ದೇನೆ. ಹೀಗೆ ಬಹಳ ಹಗೂರರಾಗಿ ಕಲ್ಯಾಣಕಾರಿ ತಂದೆಯನ್ನು ಜೊತೆಯಲ್ಲಿ ಇಟ್ಟುಕೊಂಡು ನಿರ್ವಿಘ್ನ ಸ್ಥಿತಿಯ ಅನುಭವ ಮಾಡಿ.
ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಈ ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು, ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿಯಿದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮಹಾವಾಕ್ಯಗಳು ಅವ್ಯಕ್ತ ಬಾಬ್ದಾದರವರಿಂದ ನುಡಿಸಿರುವಂತಹದ್ದು. ಮುರಳಿಯ ದಿನಾಂಕ 24/7/69.
ಬಾಬಾ ಹೇಳ್ತಾರೆ, ಬಿಂದು ರೂಪ್ ಕಿ ಪ್ರಾಕ್ಟೀಸ್, ಬಿಂದು ರೂಪದ ಅಭ್ಯಾಸ. मीठे मीठे बच्चे किसके सामने बैठे हो और क्या होकर बैठे हो? बाप तो तुम बच्चों को बिंदु रूप बनाने आए हैं. मैं आत्मा बिंदु रूप हूँ. बिंदु कितनी छोटी होती है और बाप भी कितना छोटा है. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳು, ಯಾರ ಎದುರುಗಡೆ ಕುಳಿತಿದ್ದೀರಾ ಮತ್ತು ಏನಾಗಿ ಕುಳಿತಿದ್ದೀರಾ? ತಂದೆ ಅಂತೂ ತಾವು ಮಕ್ಕಳನ್ನು ಬಿಂದು ರೂಪರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ನನ್ನ ಆತ್ಮ ಬಿಂದು ರೂಪ ಆಗಿದ್ದೀನಿ. ಬಿಂದು ಎಷ್ಟು ಚಿಕ್ಕದಿರುತ್ತೆ ಮತ್ತು ತಂದೆಯು ಎಷ್ಟು ಚಿಕ್ಕದಾಗಿದ್ದಾರೆ. ಇತನಿ ಚೋಟಿ ಸಿ ಬಾತ್ ಬಿ ತುಮ್ ಬಚ್ಚೋಂ ಕೆ ಬುದ್ಧಿ ಮೇ ನಹಿ ಆತಾ. ಇಷ್ಟು ಚಿಕ್ಕ ವಿಷಯವು ಕೂಡ ತಾವು ಮಕ್ಕಳ ಬುದ್ಧಿಯಲ್ಲಿ ಬರೋದಿಲ್ವಾ? ಬಾಪ್ ತೋ बच्चों के सामने ही है, दूर नहीं है. दूर हुई चीज को भूल जाते हो. जो चीज़ सामने ही रहता है उस चीज को भूलना ये तुम बच्चों को तो शोभा नहीं देता है. ತಂದೆ ಅಂತೂ ಮಕ್ಕಳ ಎದುರುಗಡೆ ಇದ್ದೇ ಇದ್ದಾರೆ, ದೂರ ಇಲ್ಲ. ದೂರ ಇರುವಂತಹ ವಸ್ತುವನ್ನು ಮರೆತು ಬಿಡ್ತೀರಾ. ಯಾವ ವಸ್ತು ಎದುರುಗಡೆನೇ ಇರುತ್ತೆ ಅದನ್ನು ಮರಿಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಮರೆತರೆ ನೀವು ಮಕ್ಕಳಿಗದು ಶೋಭೆ ಅನಿಸೋದಿಲ್ಲ. बच्चे अगर बिंदु को ही भूल जाएंगे तो बोलो किस आधार पर चलेंगे? ಮಕ್ಕಳೇ, ನೀವು ಬಿಂದು ರೂಪವನ್ನೇ ಮರೆತು ಬಿಟ್ಟಿದ್ದೀರಾ, ತಂದೆಯನ್ನೇ ಮರ್ತಿದ್ದೀರಾ ಅಂದರೆ ಮತ್ತೆ ಯಾವ ಆಧಾರದ ಮೇಲೆ ನಡೀತೀರಾ? ಆತ್ಮ ಕಿ ಹಿ ತೋ ಆದರ್ಶ ಶರೀರ ಚಲ್ತಾ ಹೈ. मैं आत्मा हूँ, ये नशा होना चाहिए कि मैं बिंदु बिंदु का ही संतान हूँ. ಆತ್ಮನ ಆಧಾರದಿಂದ ಈ ಶರೀರ ನಡೆಯುತ್ತೆ. ನನ್ನ ಆತ್ಮ ಇದ್ದೀನಿ, ಈ ನಶೆ ಇರಬೇಕು. ನಾನು ಬಿಂದು ಬಿಂದುವಿನ ಸಂತಾನ ಇದ್ದೀನಿ. संतान कहने से ही स्नेह में आ जाते हैं. तो आज तुम बच्चों को बिंदु रूप में स्थित होने की प्रैक्टिस कराइए. ಸಂತಾನ ಅಂತ ಹೇಳಿದ್ದೀರಾ ಅಂದ್ರೇ ಸ್ನೇಹದಲ್ಲಿ ಬಂದು ಬಿಡುತ್ತೀರಾ. ಬಾಬಾ ಹೇಳ್ತಾರೆ, ಇವತ್ತು ತಾವು ಮಕ್ಕಳಿಗೆ ಬಿಂದು ರೂಪದಲ್ಲಿ ಸ್ಥಿತರಾಗುವುದನ್ನು ಕಲಿಸ್ಕೊಡದ ಅಭ್ಯಾಸ ಮಾಡಿಸ್ಲಾ. ಮೇ ಆತ್ಮ ಹೂँ, इसमें तो भूलने की ही ಅವಶ್ಯಕತೆ नहीं रहता है. ನಾನು ಆತ್ಮ ಆಗಿದ್ದೀನಿ, ಇದನ್ನು ಮರೆಯುವ ಅವಶ್ಯಕತೆ ಇರೋದಿಲ್ಲ. ಜೈಸೆ ಮುಜ್ ಬಾಪ್ ಕೋ ಭೂಲ್ನೆ ಕಿ ಜರೂರತ್ ನಹಿ ಪಡ್ತಿ ಹೈ, ಹೇಗೆ ನಾನು ತಂದೆಯನ್ನು ಮರೆಯುವ ಅವಶ್ಯಕತೆ ಇರೋದಿಲ್ಲ ಅಲ್ವಾ? हाँ, परिचय देने के लिए तो ज़रूर बोलना पड़ता है कि मेरा नाम रूप गुण कर्तव्य क्या है और मैं फिर कब आता हूँ, किस तन में आता हूँ. हाँ, ಪರಿಚಯ ಕೊಡಲಿಕ್ಕೋಸ್ಕರ ನಾನು ಅವಶ್ಯವಾಗಿ ಹೇಳಬೇಕಾಗತ್ತೆ. ನನ್ನ ಹೆಸರು, ಗುಣ, ರೂಪ, ಕರ್ತವ್ಯ ಏನಾಗಿದೆ ಮತ್ತು ಯಾವಾಗ ಬರ್ತೀನಿ, ಯಾವ ಶರೀರದಲ್ಲಿ ಬರ್ತೀನಿ, ಇದನ್ನು ನೀವು ಮಕ್ಕಳಿಗೆ ಪರಿಚಯ ಕೊಡಲಿಕ್ಕೆ ಬರ್ತೀನಿ, ಪರಿಚಯ ಕೊಡಲಿಕ್ಕೆ ಹೇಳುತ್ತೀನಿ. तो क्या बाप अपने परिचय को भूल जाता? ಅಂದಾಗ ಏನು ಶಿವಬಾಬಾ ತನ್ನ ಪರಿಚಯವನ್ನು ಮರೆತು ಬಿಡ್ತಾರ? बच्चे उस स्थिति में एक सेकंड भी नहीं रह सकते हैं. ಮತ್ತು ನೀವು ನಿಮ್ಮ ರೂಪದ ಸ್ಥಿತಿಯಲ್ಲಿ ಒಂದು ಸೆಕೆಂಡು ಇರಲಿಕ್ಕಾಗೋದಿಲ್ವಾ? तो क्या अपने नाम रूप देश को भी भूल जाते हैं? ಏನು ನಿಮ್ಮ ನಾಮ ರೂಪ ದೇಶವನ್ನು ಸಹ ಮರೆತು ಬಿಡ್ತೀರಾ? यह पहली पहली बात है जो कि तुम सभी को बताते हो कि मैं आत्मा हूँ ना कि शरीर. ಇದು ಮೊಟ್ಟ ಮೊದಲ ಮಾತಾಗಿದೆ. ನೀವೆಲ್ಲರಿಗೂ ಹೇಳುತ್ತೀರಾ, ನಾನು ಆತ್ಮ ಆಗಿದ್ದೀನಿ, ಈ ಶರೀರ ಅಲ್ಲ. जब आत्मा होकर बिठाते हो तभी उनको फिर शरीर भी भूलता है. अगर आत्मा होकर नहीं बिठाते तो क्या फिर देह सहित देह के संबंध सभी भूल जाते? ಯಾವಾಗ ಯಾರಿಗೆ ನೀವು ಪರಿಚಯ ಕೊಡಬೇಕು ಅಂದರೆ ಏನು ಹೇಳುತ್ತೀರಾ? ಈ ದೇಹ ನಾನಲ್ಲ, ನಾನು ಆತ್ಮ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ. ಯಾವಾಗ ಆತ್ಮ ಅಂತ ತಿಳ್ಕೊಂಡು ಕೂರಿಸ್ತೀರಾ ಆತ್ಮಿಕ ಸ್ಥಿತಿಯಲ್ಲಿ, ಆಗ ಮತ್ತೆ ಶರೀರವನ್ನು ಕೂಡ ಮರೆಯಲಾಗತ್ತೆ. ಒಂದು ವೇಳೆ ಆತ್ಮ ಆಗಿದ್ದೀನಿ ಅಂತ ತಿಳ್ಕೊಂಡು ಕುಳಿತುಕೊಂಡಿಲ್ಲ ಅಂತ ಹೇಳಿದ್ರೆ ಏನು ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರಿಲಿಕ್ಕಾಗತ್ತಾ? ಯಾವಾಗ ಮರೆಸ್ತೀರಾ ಆಗ ಶರೀರದಿಂದ ಭಿನ್ನರಾಗಿ ಕುಳಿತುಕೊಳ್ತಾರೆ ಅಲ್ವಾ?
शरीर से न्यारा होकर जो न्यारा बाप है उनके याद में नहीं बैठ सकते ಅಂದಾಗ ನೀವು ಶರೀರದಿಂದ ಭಿನ್ನವಾಗಿ ಭಿನ್ನವಾದ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಕ್ಕಾಗೋದಿಲ್ವಾ? ಅಬ್ ಸಬ್ ಬಚ್ಚಾ ಅಪ್ನೆ ಕೋ ಆತ್ಮ ಸಮಜ್ಕರ್ ಬೈಟು. ಈಗೆಲ್ಲರೂ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಕುಳಿತುಕೊಳ್ಳಿ. ಸಾಮ್ನೆ ಕಿಸ್ಕೋ ದೇಕೆ ಆತ್ಮಕ್ಕೆ ಬಾಪಕ್ಕೋ. ಎದುರುಗಡೆ ಯಾರನ್ನ ನೋಡಬೇಕು? ಆತ್ಮಗಳ ತಂದೆಯನ್ನ ನೋಡಬೇಕು. ಈ ಸ್ಥಿತಿ ಮೇ रहने से व्यक्त से न्यारे होकर अव्यक्त ಸ್ಥಿತಿ ಮೇ रह सकेंगे. ಈ ಸ್ಥಿತಿಯಲ್ಲಿ ಇರುವುದರಿಂದ ವ್ಯಕ್ತದಿಂದ ಭಿನ್ನರಾಗಿ ಅವ್ಯಕ್ತ ಸ್ಥಿತಿಯಲ್ಲಿ ಇರಬಹುದು. ಮೇ ಆತ್ಮ ಬಿಂದು ರೂಪ ಹೂ ಕ್ಯಾ ಯಾದ ನೈ ಆತ. ನಾನು ಆತ್ಮ ಬಿಂದು ರೂಪ ಆಗಿದ್ದೀನಿ, ಏನು ಇದು ನೆನಪಿಗೆ ಬರೋದಿಲ್ವಾ? बिंदु रूप होकर बैठना नहीं आता. बिंदु रूप आगे कुಳಿತುಕೊಳ್ಳಕ್ಕೆ ಬರೋದಿಲ್ವಾ ಅಂತಾರೆ ಬಾಬರವರು. ऐसे ही अभ्यास को बढ़ाते जाएंगे तो एक सेकंड तो क्या कितने ही घंटे इस अवस्था में स्थित होकर बैठिए, इसी अवस्था का रस ले सकते हो. ಬಾಬಾ ಹೇಳ್ತಾರೆ, ನೀವೆಷ್ಟು ಸಮಯ ಬೇಕಾದರೂ ಈ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ತಾ ಹೋಗಿದ್ದೀರಾ ಅಂದರೆ ಒಂದು ಸೆಕೆಂಡೇ ಅಲ್ಲ, ಎಷ್ಟು ಗಂಟೆಗಳು ಬೇಕಾದ್ರೂ ಕೂಡ ಈ ಸ್ಥಿತಿಯಲ್ಲಿ ನೀವು ಕೂತ್ಕೋಬಹುದು, ಅವಸ್ಥೆಯ ರಸವನ್ನು ಪಡಿಬಹುದು. इसी अवस्था में स्थित रहने से फिर बोलने की जरूरत ही नहीं पड़ता. ಈ ಅವಸ್ಥೆಯಲ್ಲಿ ನೀವು ಕುಳಿತಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ಮಾತನಾಡುವ ಅವಶ್ಯಕತೆಯೇ ಇರೋದಿಲ್ಲ. ಬಿಂದು ಹೋಕರ್ ಬೈಟ್ನ ಕೊಯ್ ಜಡ ಅವಸ್ಥೆ ನೈಯೇ. ಬಿಂದು ಆಗಿ ಕುಳಿತುಕೊಳ್ಳುವಂತಹದ್ದು ಯಾವುದು ಜಡ ಅವಸ್ಥೆ ಅಲ್ಲ. जैसे बीज में सारा पेड़ समाया हुआ है वैसे ही मुझ आत्मा में बाप की याद समाई हुई है. ಹೀಗೆ ಬೀಜದಲ್ಲಿ ಪೂರ್ತಿ ವೃಕ್ಷ ಅಡಕವಾಗಿದೆ, ಹಾಗೆಯೇ ನನ್ನ ಆತ್ಮನಲ್ಲಿ ತಂದೆಯ ನೆನಪು ಸಮಾವೇಶವಾಗಿದೆ. ऐसा होकर बैठने से सब रसनाएं आएंगे और साथ ही यह भी नशा होगा कि हम किसके सामने बैठे हैं. ಹಾಗೆ ಈ ರೀತಿ ಸ್ಥಿತಿಯಲ್ಲಿ ಕುಳಿತಿದ್ದೀರಾ ಅಂದರೆ ನನ್ನ ಆತ್ಮನಲ್ಲಿ ತಂದೆಯ ನೆನಪು ಸಮಾವೇಶವಾಗಿದೆ. ಈ ಸ್ಥಿತಿಯಲ್ಲಿ ನೀವು ಕುಳಿತಿದ್ದೀರಾ ಅಂದರೆ ಎಲ್ಲ ರೂಪದ ತಂದೆಯ ಮಿಲನದ ಅನುಭವದಲ್ಲಿ ಮುಳುಗುತ್ತೀರಾ. ಜೊತೆಯಲ್ಲಿ ಈ ನಶೆ ಇರುತ್ತೆ, ನಾವು ಯಾರ ಮುಂದೆ ಕೂತಿದ್ದೀವಿ ಅಂದ್ಬಿಟ್ಟು. ಬಾಪ್ ಹಮ್ಕೋ ಭಿ ಅಪ್ನೆ ಸಾಥ್ ಕಹಾ ಲೇ ಜಾ ರಹೇ ಹೇ, ಬಾಪ್ ತುಮ್ ಬಚ್ಚೋಂ ಕೋ ಅಕೇಲಾ ನಹೀ ಛೋಡ್ತಾ. ತಂದೆ ನಮ್ಮನ್ನು ಕೂಡ ತಮ್ಮ ಜೊತೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳನ್ನು ನಾನು ಒಂಟಿಯಾಗಿ ಬಿಡೋದಿಲ್ಲ. जो बाप का और तुम बच्चों का घर है वहाँ पर साथ में ही लेकर जाएंगे. ಯಾವುದು ನೀವು ಮಕ್ಕಳು ಮತ್ತು ತಂದೆಯ ಮನೆ ಆಗಿದೆ. ಬಾಬಾ ಹೇಳ್ತಾರೆ, ನನ್ನ ಮತ್ತು ನಿಮ್ಮೆಲ್ಲರ ಮನೆ ಆಗಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲರೂ ಒಟ್ಟಾಗಿ ಹೋಗ್ತೀವಿ, ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತಾರೆ ಬಾಬಾ. ಆತ್ಮ ಸಮಜ್ಕರ್ ಫಿರ್ ಶರೀರ್ ಮೇ ಆಕರ್ ಕರ್ಮ ಭಿ ಕರ್ನಾ ಹೇ. ಆತ್ಮ ಅಂತ ತಿಳ್ಕೊಂಡು ಮತ್ತೆ ಶರೀರದಲ್ಲಿ ಬಂದು ಕರ್ಮ ಮಾಡಬೇಕು. ಪರಂತು ಕರ್ಮ ಕರ್ತೆ ಹುಯೇ ಭಿ ನ್ಯಾರ ಅವ್ರ ಪ್ಯಾರ ಹೋಕರ್ ರೆಹನಾ. ಕರ್ಮ ಮಾಡ್ತಿದ್ರು ಸಹ ಭಿನ್ನ ಮತ್ತು ಪ್ರಿಯರಾಗಿ ಇರಬೇಕು. ಬಾಪ ಭಿ ತುಮ್ ಬಚ್ಚೋಂ ಕೋ ದೇಖತೆ ಹೇ, ದೇಖತೆ ಹುಯೇ ಭಿ ತೋ ಬಾಪ ನ್ಯಾರ ಅವ್ರ ಪ್ಯಾರ ಹೇನಾ. ತಂದೆಯೂ ಸಹ ತಮ್ಮ ಮಕ್ಕಳನ್ನು ನೋಡುತ್ತಾರೆ, ನೋಡ್ತಿದ್ರು ಸಹ ತಂದೆ ಭಿನ್ನ ಮತ್ತು ಪ್ರಿಯವಾಗಿ ಇದ್ದಾರೆ ಅಲ್ವಾ. ಒಳ್ಳೆಯದು. ಜ್ಞಾನದ ಮುಖ್ಯ ಪಾಯಿಂಟ್ಸು ಈ ಮುರುಳಿಯಲ್ಲಿ ಮುಖ್ಯ ಪಾಯಿಂಟ್ಸ್ ಆಗಿದೆ. ನಾನು ಬಿಂದು ಆತ್ಮ ಆಗಿದ್ದೀನಿ, ಈ ಸ್ಮೃತಿಯಲ್ಲಿ ಇರಬೇಕು. ಬಾಬಾ ಹೇಳ್ತಾರೆ, ಬಚ್ಚೆ ಅಗರ್ ಬಿಂದು ಕೋ ಹಿ ಭೂಲ್ ಜಾಯೆಂಗೆ ತೋ ಬೋಲೋ ಕಿಸ್ ಆಧಾರ್ ಪರ್ ಚಲೆಂಗೆ. ಮಕ್ಕಳೇ, ಒಂದು ವೇಳೆ ಬಿಂದುವನ್ನೇ ಮರ್ತು ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಹೇಳಿ, ಯಾವ ಆಧಾರದ ಮೇಲೆ ನಡೀತೀರಾ? आत्मा के ही तो आधार से शरीर चलता है. मैं आत्मा हूँ, ये नशा होना चाहिए कि मैं बिंदु हूँ, बिंदु बाप का संतान हूँ. ಆತ್ಮ ಶರೀರವು ಕೂಡ ಏನು ಮಾಡ್ತಿದೆ? ಆತ್ಮನ ಆಧಾರದ ಮೇಲೆ ನಡೀತಾ ಇದೆ. ನಾನು ಆತ್ಮ ಆಗಿದ್ದೀನಿ, ಈ ನಶೆ ಇರಬೇಕಾಗಿದೆ, ನಾನು ಬಿಂದು ತಂದೆಯ ಸಂತಾನ ಅಂತ ಹೇಳಿದ್ದೀರಾ ಅಂದರೆ ಸ್ನೇಹ ಬಂದ್ಬಿಡುತ್ತೆ. ಇವತ್ತು ತಮ್ಮ ಮಕ್ಕಳು ಬಿಂದು ರೂಪದಲ್ಲಿ ಸ್ಥಿತರಾಗಿರುವ
ಅಭ್ಯಾಸ ಮಾಡಬೇಕು ಅಂತಾರೆ ಬಾಬ್ರವರು. ನಾನು ಆತ್ಮ ಆಗಿದ್ದೀನಿ, ಇದನ್ನ ಮರಿಬಾರ್ದು. ಇದರಲ್ಲಿ ಮರೆಯುವ ಅವಶ್ಯಕತೆನೇ ಇಲ್ಲ. ಹೇಗೆ ನನ್ನ ತಂದೆಯನ್ನ ಮರೆಯುವ ಅವಶ್ಯಕತೆ ಇರುತ್ತೆ ನಿಮಗೆ? ತಂದೆ ತನ್ನ ಪರಿಚಯವನ್ನ ಕೊಡ್ತಾರೆ. ಬಾಬಾ ಹೇಳ್ತಾರೆ, ಹೆಸರು, ರೂಪ, ಕರ್ತವ್ಯ ಏನಾಗಿದೆ, ನಾನು ಯಾವಾಗ ಬರ್ತೀನಿ ಅದನ್ನ ಹೇಳಬೇಕಾಗತ್ತೆ. ಹಾಗನ್ಬಿಟ್ಟು ನಾನು ಮರ್ತಿದ್ದೀನಿ ಅಂತ ಅಲ್ಲ, ನಿಮಗೆ ತಿಳಿಸ್ಲಿಕ್ಕೋಸ್ಕರ ನನ್ನ ಪರಿಚಯವನ್ನ ಕೊಡ್ತೀನಿ. ಹಾಗೆಯೇ ನೀವು ನಿಮ್ಮ ಪರಿಚಯವನ್ನು ಕೂಡ ಮರ್ತೋಗ್ಬಿಡ್ತೀರಾ. ಮಕ್ಕಳು ಈ ಸ್ಥಿತಿಯಲ್ಲಿ 1 ಸೆಕೆಂಡು ಸಹ ಇರಲಿಕ್ಕೆ ಆಗೋದಿಲ್ವಾ? ಏನು ನಿಮ್ಮ ನಾಮ ರೂಪ ದೇಶವನ್ನು ಮರ್ತೋಗ್ಬಿಡ್ತೀರಾ? ಇದು ಮೊಟ್ಟ ಮೊದಲ ಮಾತಾಗಿದೆ. ನೀವೆಲ್ಲರಿಗೂ ಹೇಳ್ತೀರಾ ನಾನು ಆತ್ಮ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ, ದೇಹ ನಾವಲ್ಲ. ಯಾವಾಗ ಆತ್ಮ ಅಂತ ಹೇಳಿ ಅವರಿಗೆ ಕೂರಿಸ್ತೀರಾ, ಮತ್ತೆ ಶರೀರವನ್ನ ಮರೆಸ್ಲಿಕ್ಕೆ ಪುರುಷಾರ್ಥ ಮಾಡಿಸ್ತೀರಾ. ಒಂದು ವೇಳೆ ಆತ್ಮ ಆಗಿ ಕುಳಿತಿಲ್ಲ ಅಂತಂದ್ರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನ ಮರಿಲಿಕ್ಕಾಗೋದಿಲ್ಲ. ಯಾವಾಗ ಅದನ್ನ ಅವರಿಗೆ ಹೇಳ್ಕೊಡ್ತೀರಾ ಮರೀರಿ ಅಂತ ಹೇಳ್ಬಿಟ್ಟು, ಏನು ನೀವು ನಿಮ್ಮ ಶರೀರದಿಂದ ಭಿನ್ನರಾಗಿ ಭಿನ್ನ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ವಾ ಅಂತಾರೆ ಬಾಬರವರು. ಅಚ್ಚ, ಒಳ್ಳೆಯದು. ಓಂ ಶಾಂತಿ.